ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನಿವತ್ತು ಮೊಟ್ಟೆನ ಹೇಗೆ ಬಾಯ್ಲ್ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ತೋರಿಸ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಐಟಮು ಈರುಳ್ಳಿ ಸಿಪ್ಪೆ, ಮೊಟ್ಟೆ, ಒಂದು ಪಾತ್ರೆಯಲ್ಲಿ ನೀರು ಮತ್ತು ಸಾಲ್ಟು. ಇಷ್ಟಿದ್ರೆ ಸಾಕು. ಪಟ್ಟ ಅಂತ ಮೊಟ್ಟೆ ಬೇಯಿಸ್ಬೋದು, ಆರಾಮಾಗಿ ಸುಲಿಬೋದು, ತಿನ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಒಂದು ಪಾತ್ರೆ ಇಡಿ, ಅದರಲ್ಲಿ ಈರುಳ್ಳಿ ಸಿಪ್ಪೆನ ಹಾಕಿ, ಮೊಟ್ಟೆ ಹಾಕಿ, ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಬಾಯ್ಲ್ ಮಾಡಿ. ಅದನ್ನು ಒಂದು 7 to 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿ. ಚೆನ್ನಾಗಿ ಬಾಯ್ಲ್ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅದು ಮುಳುಗೋವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿ ಬರಲಿ. ಅದು ನನ್ನ ವಿಡಿಯೋ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಯಾವುದೇ ವಿಡಿಯೋನ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವೇ ಫಸ್ಟ್ ನೋಡ್ಬೋದು. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿಬೇಕು. ಜಾಸ್ತಿ ಫ್ಲೋನ ಜಾಸ್ತಿ ಮಾಡಬೇಡಿ. ಅದು ಕುದಿಬೇಕಾದ್ರೆ ಕೆಳಗೆ ಮೇಲೆ ಬಂದು ಒಡೆದೋಗ್ಬಿಡುತ್ತೆ ಮೊಟ್ಟೆ, ಚೆನ್ನಾಗಾಗಲ್ಲ. ಮೊಟ್ಟೆ ಬೇಯಿಸೋದ್ರಲ್ಲೂ ಕೆಲವರು ಬೇರೆ ಬೇರೆ ಥರ ಬೇಯಿಸ್ತಾರೆ, ಬಟ್ ನಾನು ಮನೇಲಿ ಈ ರೀತಿನೇ ಬೇಯಿಸೋದು. ಚೆನ್ನಾಗಿ ಬರುತ್ತೆ. ಅದು ಆ ಸಿಪ್ಪೆ ತೆಗಿಬೇಕಾದ್ರೆ ಎಗ್ ವೈಟ್ ಇರುತ್ತಲ್ಲ, ಅದು ಕಿತ್ಕೊಂಡು ಬರಲ್ಲ, ಮತ್ತು ಚೆನ್ನಾಗಿ ಸಿಪ್ಪೆ ಬರುತ್ತೆ. ನೀವು ಟ್ರೈ ಮಾಡಿ. ನೋಡಿ, ಕುದೀತಾ ಇದೆ. ಕುದೀಲಿ ಚೆನ್ನಾಗಿ. ಯಾರು ಫಸ್ಟ್ ಟೈಮ್ ಮೊಟ್ಟೆನ ಬೇಯಿಸೋಕ್ಕೆ ಟ್ರೈ ಮಾಡ್ತಿರೋರು ಈ ಥರ ಟ್ರೈ ಮಾಡಿ, ತುಂಬ ಈಸಿಯಾಗಿ ಬರುತ್ತೆ. ಈರುಳ್ಳಿ ಸಿಪ್ಪೆ ಹಾಕ್ತಾನೆ ಬರೀ ನೀರಲ್ಲಿ ಮೊಟ್ಟೆ ಹಾಕಿದಾಗ ಏನಾಗುತ್ತೆ, ಅದು ಒಡೆದೋಗ್ಬಿಡುತ್ತೆ ಮೊಟ್ಟೆ ಬೇಯಬೇಕಾದ್ರೆ. ಬಟ್ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಅದು ಒಡೆದೋಗಲ್ಲ, ಚೆನ್ನಾಗೂ ಬೇಯುತ್ತೆ, ಮತ್ತು ಸಿಪ್ಪೆ ತೆಗಿಬೇಕಾದ್ರೆ ಈಸಿಯಾಗಿ ತೆಗಿಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು 7 to 10 ನಿಮಿಷ ಸಾಕು ಮೊಟ್ಟೆ ಬೇಯಿಸೋಕ್ಕೆ. ಫ್ರೆಂಡ್ಸ್, ನನ್ನ ವಿಡಿಯೋನ ಆದಷ್ಟು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿ ಕುದೀತಾ ಇದೆ, ಕುದಿಲಿ. ನೋಡಿ, ಇದಾಗಿದೆ. ಈಗ ಬೆಂದಿದೆ ಮೊಟ್ಟೆ. ಆ ನೀರನ್ನ ಚೆಲ್ಬಿಡೋಣ, ಯಾಕೆಂದರೆ ಬಿಸಿದು ಹಾಗೆ ಸುಲಿಯೋಕ್ಕಾಗಲ್ಲ. ಅದಕ್ಕೆ ಚೆಲ್ಬಿಟ್ಟು ಅದಕ್ಕೆ ತಣ್ಣೀರು ಹಾಕಿ ಸ್ವಲ್ಪ ತೊಳ್ಕೊಂಡು ಆಮೇಲೆ ಆ ಸಿಪ್ಪೆ ತೆಗಿಯೋಣ. ಹಿಂಗೆ ಚೆಲ್ಬಿಟ್ಟು ಇನ್ನೂ ಸ್ವಲ್ಪ ನೀರನ್ನ ಹಾಕೊಂಡು ಅದರಲ್ಲಿ ಇಟ್ಕೊಳ್ಳಿ ಪಾತ್ರೆಯಲ್ಲಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈಗ ಸ್ವಲ್ಪ ಹೊಡಿಬೇಕು ಮೊಟ್ಟೆಗೆ, ಯಾಕೆಂದರೆ ಸಿಪ್ಪೆ ದದ್ದಾಗಬೇಕು, ಆವಾಗೇ ಸುಲಿಯೋಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಟ್ರೈ ಮಾಡಿ. ಬರೀ ನೀರಲ್ಲಿ ಬೇಯಿಸಿ ಕೂಡ ಟ್ರೈ ಮಾಡಿ, ಮತ್ತು ಈರುಳ್ಳಿ ಸಿಪ್ಪೆನ ಅದರೊಳಗಡೆ ಹಾಕಿ ಬೇಯಿಸಿ ಕೂಡ ಟ್ರೈ ಮಾಡಿ. ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ. ನೀವು ಮನೇಲಿ ಇದೇ ಥರ ಮಾಡಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗೆ. ನೋಡಿ ಎಷ್ಟು ನೀಟಾಗಿ, ಎಲ್ಲೂ ಕಿತ್ಕೊಳ್ದಂಗೆ ಎಷ್ಟು ನೀಟಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.